ಹನುಮಾನ್ ಮತ್ತು ಸುಡುವ ಬಾಲ. ರಾಮಾಯಣದ ಕತೆ. ಹನುಮಾನ್ ಮತ್ತು ಸುಡುವ ಬಾಲ. ರಾಮಾಯಣದ ಮಹಾಯುದ್ಧದ ಸಮಯದಲ್ಲಿ ರಾಕ್ಷಸ ರಾಜ ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನು ಹುಡುಕಲು ಭಗವಾನ್ ಹನುಮಂತನನ್ನು ಶ್ರೀರಾಮನು ಲಂಕೆಗೆ ಕಳುಹಿಸಿದನು. ದಣಿವರಿಯದ ಹುಡುಕಾಟದ ನಂತರ ಹನುಮಂತನು ಅಂತಿಮವಾಗಿ ಅಶೋಕವಾಟಿಕಾದ ಉದ್ಯಾನವನದಲ್ಲಿ ಸೀತೆಯನ್ನು ಕಂಡುಹಿಡಿದನು. ದುಃಖಿತಳಾಗಿದ್ದರೂ ರಾಮನ ಮೇಲಿನ ಭಕ್ತಿಯಲ್ಲಿ ಅಚಲಳು. ಹನುಮಂತನು ಸೀತೆಯನ್ನು ಆಳವಾದ ಗೌರವದಿಂದ ಸಮೀಪಿಸಿದನು. ತನ್ನ ನಿಷ್ಠೆಗೆ ಪುರಾವೆಯಾಗಿ ರಾಮನ ಉಂಗುರವನ್ನು ಅವಳಿಗೆ ಅರ್ಪಿಸಿದನು. ರಾಮನು ಅವಳನ್ನು ಶೀಘ್ರದಲ್ಲೇ ರಕ್ಷಿಸುತ್ತಾನೆ ಎಂದು ಅವರು ಭರವಸೆ ನೀಡಿದರು. ಹೊರಡುವ ಮೊದಲು ಹನುಮಂತನು ರಾವಣನಿಗೆ ರಾಮನ ಸೈನ್ಯದ ಶಕ್ತಿಯನ್ನು ತೋರಿಸಲು ನಿರ್ಧರಿಸಿದನು. ಅವನು ತನ್ನನ್ನು ಸೆರೆಹಿಡಿಯಲು ಅವಕಾಶ ಮಾಡಿಕೊಟ್ಟನು, ಆದ್ದರಿಂದ ಅವನು ನೇರವಾಗಿ ರಾಕ್ಷಸ ರಾಜನಿಗೆ ಎಚ್ಚರಿಕೆಯನ್ನು ನೀಡಬಹುದು. ಹನುಮಂತನ ಧಿಕ್ಕಾರದಿಂದ ಕೋಪಗೊಂಡ ರಾವಣನು ತನ್ನ ಬಾಲವನ್ನು ಹನುಮಂತನ ಹೆಮ್ಮೆಯ ಮೂಲವನ್ನು ಬೆಂಕಿಯಲ್ಲಿ ಸುಡುವಂತೆ ಆದೇಶಿಸಿದನು. ಹನುಮಂತನು ಭಯಪಡದೆ ತನ್ನ ಬಾಲವನ್ನು ಬಟ್ಟೆಯಲ್ಲಿ ಸುತ್ತಿ ಬೆಂಕಿ ಹಚ್ಚಲು ಅವಕಾಶ ಮಾಡಿಕೊಟ್ಟನು. ಆದರೆ ದುಃಖದ ಬದಲು ಹನುಮಂತನು ತನ್ನ ದೈವಿಕ ಶಕ್ತಿಯನ್ನು ತನ್ನ ಬಂಧಗಳನ್ನು ಕುಗ್ಗಿಸಲು ಮತ್ತು ಮುಕ್ತವಾಗಿ ಹಾರಲು ಬಳಸಿದನು. ತನ್ನ ಸುಡುವ ಬಾಲದಿಂದ ಹನುಮಾನ್ ಗಾತ್ರದಲ್ಲಿ ಅಗಾಧವಾಗಿ ಬೆಳೆದನು ಮತ್ತು ಲಂಕಾದಾದ್ಯಂತ ಜಿಗಿಯಲು ಪ್ರಾರಂಭಿಸಿದನು. ಅರಮನೆಗಳು, ಕೋಟೆಗಳು ಮತ್ತು ಉದ್ಯಾನಗಳಿಗೆ ಬೆಂಕಿ ಹಚ್ಚಿದನು. ಜ್ವಾಲೆಯು ಚಿನ್ನದ ನಗರವನ್ನು ಆವರಿಸಿತು, ರಾವಣನ ಹೃದಯದಲ್ಲಿ ಭಯವನ್ನು ಕಳುಹಿಸಿತು. ಆದರೂ ಹನುಮಂತನು ಗಮನವಿಟ್ಟು ಸೀತೆಯ ಅಭಯಾರಣ್ಯವನ್ನು ಅಸ್ಪೃಶ್ಯವಾಗಿ ಬಿಟ್ಟನು, ಅವಳನ್ನು ಗೊಂದಲದಿಂದ ರಕ್ಷಿಸಿದನು. ತನ್ನ ಉರಿಯುತ್ತಿರುವ ಕಾರ್ಯಾಚರಣೆಯ ನಂತರ ಹನುಮಂತನು ತನ್ನ ಸುಡುವ ಬಾಲವನ್ನು ಸಮುದ್ರದಲ್ಲಿ ಮುಳುಗಿಸಿ ಅದನ್ನು ತಂಪಾಗಿಸಲು ಮತ್ತು ರಾಮನ ಬಳಿಗೆ ಹಿಂದಿರುಗಿದನು. ಸೀತೆಯ ಸುರಕ್ಷತೆಯ ಸಂದೇಶವನ್ನು ತಲುಪಿಸಿದನು ಮತ್ತು ಅವನ ಸಾಟಿಯಿಲ್ಲದ ಶೌರ್ಯ ಮತ್ತು ನಿಷ್ಠೆಯನ್ನು ಸಾಬೀತುಪಡಿಸಿದನು. ಈ ಕಥೆಯು ಹನುಮ